ಬಳ್ಳಾರಿಯಲ್ಲಿ ಪೋಲ್ ವಾಯ್ಸ್ ಪ್ರತಿಭೆಗೆ ಬೇಕಿದೆ ಸಹಾಯ ಹಸ್ತ. ಕ್ರೀಡಾ ಸಚಿವರ ತವರಿನಲ್ಲಿ ಪೋಲ್ ವಾಲ್ಟ್ ಪ್ರತಿಭೆ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಮಿಂಚ್ತಾ ಇದ್ದಾರೆ ಬಳ್ಳಾರಿಯ ಈ ಪ್ರತಿಭೆ ಅಶ್ವಿನಿ. ಬಳ್ಳಾರಿಯ ಕುರುಗೋಡು ತಾಲೂಕಿನ ಎಮ್ಮಿಗನೂರು ಗ್ರಾಮದ ನಿವಾಸಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಅಶ್ವಿನಿ. ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಬಿದಿರಿನ ಕೋಲಿನ ಮೂಲಕ ಜಿಗಿದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಫೈಬರ್ ಪೋಲ್ ವಾಲ್ಟ್ ಖರೀದಿ ಮಾಡೋದಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದೆ ಅಶ್ವಿನಿಗೆ. ಸದ್ಯ ಸಹಾಯ ಹಸ್ತಕ್ಕಾಗಿ ಮನವಿ ಮಾಡ್ತಾ ಇದ್ದಾರೆ ಈ ಪೋಲ್ ವಾಲ್ಟ್ ಪ್ರತಿಭೆ ಅಶ್ವಿನಿ. ನಾನು ಬೆಳಗ್ಗೆ 4 ಗಂಟೆಯಿಂದ ಪ್ರಾಕ್ಟೀಸ್ ಮಾಡಿದ್ವಿ ಮತ್ತು 6 ಗಂಟೆ ತನಕ ಆಟ ಆಡ್ತೀವಿ. ಅಲ್ಲಿಗೆ ಬಿಟ್ಟು ಮತ್ತು 3 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಮತ್ತು 4 ಗಂಟೆಗೆ ರಿಪೀಟ್ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಮತ್ತು ನಾನು ಫೈಬರ್ಲಿಂದ ಆಟ ಆಡಿಲ್ಲ, ಕೋಲಿಂದ ಆಟ ಆಡಿರೋದು. ನಾನು ಇವಾಗ ನೆಕ್ಸ್ಟ್ ಆಡಬೇಕಾಗಿರೋದು ಸ್ಟೇಟ್ ಲೆವೆಲ್ಲಿ ಹೊಡೆದು ಮತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದೀನಿ. ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಫೈಬರ್ ವ್ಯವಸ್ಥೆ ಬೇಕು. ಅದಕ್ಕೆ ನಮ್ಮ ಸರ್ ಎಷ್ಟು ಓದಾಡ್ತಾ ಇದ್ದಾರೆ, ಆದ್ರೂ ಎಲ್ಲರೂ ಕೊಡಿಸ್ನ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಜಲ್ದಿ ಆದರೆ ನಮಗೂ ಹೆಲ್ಪ್ ಆಗುತ್ತೆ. ನನಗೆ ಜಾಸ್ತಿ ಸಪೋರ್ಟ್ ಮಾಡೋದಾಗಲಿ, ಇದು ಚೆನ್ನಾಗಿ ಆಡ್ತಿ ಅಂತ ಆಗಲಿ ನಮಗೆ ಸಪೋರ್ಟ್ ಮಾಡೋದು ರಾಜಣ್ಣ ಮತ್ತು ನಮ್ಮ ಸರ್, ನಮ್ಮಪ್ಪ ನಮ್ಮಮ್ಮ ಆಗಿರ್ಬೋದು. ನಮ್ಮ ಕಾಲೇಜ್ನಲ್ಲೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಆಡೋಕ್ಕಾಗಿರ್ಬೋದು. ಮತ್ತು ಇನ್ನೊಂದು ನನ್ನ ಹೆಸರು ಪರಶುರಾಮ್ ಅಂತೇಳಿ ಸರ್. ಅವಳು ಫಸ್ಟ್ ಇಯರ್ PUC ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಬೆಂಗಳೂರಲ್ಲಿ. ನಮಗೆ ಕಾಲೇಜಲ್ಲಿ ಕರೆದಿದ್ರು ಸರ್, ಸ್ಪೋರ್ಟ್ಸಿಗೆ ಕರೆದಿದ್ರು. ಸರ್ ಟ್ರೈನ್ ಅಪ್ ಮಾಡಿ ಅಂತ ಕರೆದಿದ್ರು. ಹೋಗಿದ್ವಿ. ಅಲ್ಲಿ ಕೆಲವಾರು ಕ್ರೀಡಾಪಟುಗಳಿದ್ದರು. ಫಸ್ಟ್ ಇವಳು ಅಶ್ವಿನಿ, ಅವಳ ಹೆಸರು ಬಂದುಬಿಟ್ಟು ಅಶ್ವಿನಿ. ಅವ್ರ ತಂದೆ ತಾಯಿ ಹೆಸರು ನಾರಾಯಣಿ, ತಂದೆ ಹೆಸರು ಲಕ್ಷ್ಮಿ, ರಮ್ಮನ ಹೆಸರು ತಾಯಿ ಹೆಸರು. ಅವಳು ಹೇಗಪ್ಪ ಅಂತಂದರೆ ಫಸ್ಟ್ ಅವಳು ಗೇಮ್ ಬಂದುಬಿಟ್ಟು ಕಬಡ್ಡಿ, ಖೋಖೋ ಆಡ್ತಾಯಿದ್ಲು. ಬಟ್ ಒಳ್ಳೆ ವ್ಯಾಕ್ಟಿವ್ ಇದ್ಲು ಹುಡುಗಿ, ಒಳ್ಳೆ ವ್ಯಾಕ್ಟಿವ್ ಇದ್ಲು. ಬಟ್ ಪೋಲ್ ವಾಲ್ಟಿಗೆ ನಾವು ಮಾಡಿದ್ರೆ ಚೆನ್ನಾಗಿ ಆಗುತ್ತಾಳೆ ಅಂತೇಳಿ ಪೋಲ್ ವಾಲ್ಟಿಗೆ ತಗೊಂಡ್ರೆ ಒಂದೇ ಸರಿ ಚೆನ್ನಾಗಿ ಕ್ಲಿಕ್ ಆದಳು. ಸ್ಪೋರ್ಟ್ಸಲ್ಲಿ ಒಳ್ಳೆ ವ್ಯಾಕ್ಟಿವ್ ಇದ್ದಾಳೆ. ಆದಮೇಲೆ ಒಳ್ಳೆ ಇಂಪ್ರೂವ್ಮೆಂಟು ಚೆನ್ನಾಗಾಯಿತು. ಅದ್ರ ಹೆಚ್ಚಿಗೆ ಅವಳ ಚಾಯ್ಸ್ ಮಾಡಿ ನಾವು ಪೋಲ್ ವಾಲ್ಟಿಗೆ ತಂದರೆ ಆರಾಮ್ಸೆ ಫಸ್ಟು ತಾಲೂಕಲ್ಲಿ ಫಸ್ಟ್ ಪ್ಲೇಸ್ ಆಯಿತು. ನೆಕ್ಸ್ಟು ಮತ್ತೆ ತಾಲೂಕಲ್ಲಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಫುಲ್ಲು ಎಫೆಕ್ಟ್ ಹಾಕಿ ವರ್ಕೌಟ್ ಮಾಡಿ ಅವಳು ಎಲ್ಲ ಅದು ಇದು ಫುಡ್ಸ್ ಹೇಳಿ ತಿಂದು ಆಮೇಲೆ ಅವಳು ಚೆನ್ನಾಗಿ ಇನ್ನೂ ಪಿಕಪ್ ಆಗಿ ಮತ್ತು ಡಿಸ್ಟಿಕಲ್ಲಿ ಫಸ್ಟ್ ಪ್ಲೇಸ್ ಆಯಿತು. ಆದಮೇಲೆ ಮತ್ತೆ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು, ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಯಿತು. ಬಟ್ ಅವಳು ಎಲ್ಲ ಮಾಡಿದಾಳೆ ಅಂದರೂ ಕೂಡ ಪಾಪ ಉಸಿರಿನಲ್ಲೇ ಮಾಡಿದ್ದಾಳೆ. ಅವಳಿಗೆ ಯಾವುದೇ ಫೈಬರ್ ವ್ಯವಸ್ಥೆ ಇಲ್ಲ, ಬೆಡ್ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರಾಗಿ ಪಾಪ ಅವಳು ಮುಂದಕ್ಕೆ ಒಳ್ಳೆ ಪ್ಲೇಸ್ ಮಾಡಬೇಕಂದ್ರೆ ಒಂದು ಬೆಡ್ ವ್ಯವಸ್ಥೆ, ಒಂದು ಫೈಬರ್ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆ ವ್ಯಾಕ್ಟಿವ್ ಇರೋವಂಥ ಪರ್ಸನ್ ಹುಡುಗಿ, ಒಳ್ಳೆ ಚೆನ್ನಾಗಿದ್ದಾಳೆ. ಅದಕ್ಕೋಸ್ಕರ ಒಂದು ಫೈಬರು ಬೆಡ್ ವ್ಯವಸ್ಥೆ ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ. ಈಗೇನು ಈ ವಿಷಯದ ಕುರಿತು ಯಾರು ಸಚಿವರನ್ನ ಕಾಣೋ ವ್ಯವಸ್ಥೆ ಆಗ್ತಿದೆಯಾ? ಕಾರಣಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಸರ್. ಬಟ್ ಸಾರು ನಮ್ಮ ಕೈಲಿ ಸಿಗ್ತಾ ಇರಲಿಲ್ಲ. ಅವ್ರು ನಾವು ಭೇಟಿ ಆಗಬೇಕಂತ ಭಾಳಷ್ಟು ಒದ್ದಾಡ್ತಾ ಇದ್ದೀವಿ ಸರ್. ಆಮೇಲೆ ಸಂಬಂಧಪಟ್ಟ ಏನು ಮಾತಾಡಿದ್ರು ಪರಶುರಾಮ್ ಅಂತ ಅವರ ಕೋಚ್ ಖುದ್ದು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾತನಾಡೋದಕ್ಕೆ. ನಮಸ್ಕಾರ ಪರಶುರಾಮ್ ಅವರೇ. ಮೇಡಮ್ ನಮಸ್ತೆ ಮೇಡಮ್. ನಮಸ್ಕಾರ. ಎಷ್ಟೋ ಜನಕ್ಕೆ ಪೋಲ್ ವಾಲ್ಟ್ ಪ್ರತಿಭೆಗಳು ಸಿಗೋದೇ ಕಡಿಮೆ ನಮ್ಮ ರಾಜ್ಯದಲ್ಲಿ. ಅಂತಹದ್ರಲ್ಲಿ ಅಶ್ವಿನಿ ಅವರು ಒಂದು ಒಳ್ಳೆ ಉತ್ತಮ ಸಾಧನೆ ಮಾಡ್ತಾ ಇದ್ದಾರೆ. ಈ ಕ್ರೀಡೆ ಬಗ್ಗೆ ಹೇಳೋದಾದ್ರೆ ಮೊದಲನೇದಾಗಿ ಏನ್ ಹೇಳ್ತೀರಿ? ಮೇಡಮ್ ನಮ್ಮ ಊರಲ್ಲಿ ಅದು ಪೋಲ್ ವಾಲ್ಟ್ ಬಹಳಷ್ಟು ಇದಾರೆ ಮೇಡಮ್, ನಮ್ಮ ಸ್ಪೋರ್ಟ್ಸ್ ಮ್ಯಾನ್ಸ್ ಮೇಡಮ್, ಎಮ್ಮೆಗ್ನೂರಲ್ಲಿ ಮೇಡಮ್. ಬಟ್ ಆದ್ರೆ ನಮಗೆ ಫೈಬರ್ ವ್ಯವಸ್ಥೆ ಇಲ್ಲ ಮೇಡಮ್. ಬಹಳಷ್ಟು ನ್ಯಾಷನಲ್ ಹೋಗಿರೋ ಒಂದು 15 ಜನ ಪ್ಲೇಯರ್ಸ್ ನ್ಯಾಷನಲ್ ಹೋಗಿರೋ ಹುಡುಗರು ಇದಾರೆ ಮೇಡಮ್ ನಮ್ಮ ಊರಲ್ಲಿ. ಬಟ್ ಅವ್ರಿಗೆ ಸರಿಯಾಗಿದ್ದಂತ ಫೆಸಿಲಿಟಿ ಇಲ್ಲ ಮೇಡಮ್. ಅದ್ರಗೋಸ್ಕರ ಮೇಡಮ್ ಫೈಬರ್ ಒಂದು ವ್ಯವಸ್ಥೆ ಆದ್ರೆ ಊರಲ್ಲಿ ಒಂದು ಆರಾಮ್ಸೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಪ್ಲೇಸ್ ಮಾಡ್ಬೋದು ಮೇಡಮ್. ಅಲ್ಲ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಯಾರನ್ನಾರು ಭೇಟಿ ಆಗೋದು ಅಥವಾ ಏನಾದ್ರು ಮಾಡಿದೀರಾ ಅಥವಾ ಹೇಗೆ? ಇಲ್ಲ ಮೇಡಮ್, ಅವರು ನಾಗೇಂದ್ರ ಸರ್ ಕಾಲ್ ಮಾಡಿ ಮಾತಾಡಿದಾರೆ ಮೇಡಮ್. ಅವಳಿಗೆ ಫೈಬರ್ ವ್ಯವಸ್ಥೆ ಎಲ್ಲ ಮಾಡ್ತೀನಿ ಅಂತ ಹೇಳಿದಾರೆ ಮೇಡಮ್. ಡೀಟೇಲ್ಸ್ ಎಲ್ಲ ತಗೊಂಡಿದ್ದಾರೆ ಮೇಡಮ್, ಡಾಟಾ ಎಲ್ಲ ತಗೊಂಡಿದ್ದಾರೆ. ಹೇಗೆ ಇದು ಇಷ್ಟೊಂದು ಫೇಮಸ್ ಆಗೋದಕ್ಕೆ ಅಲ್ಲಿ ಆ ಊರಲ್ಲಿ ಏನ್ ಕಾರಣ ಆಯ್ತು ಪರಶುರಾಮ್ ಅವರೇ? ಯಾರು ಇಂದ ಮೂಲಕ ಅಂತ? ಮೇಡಮ್ ಅದೇ ಮೇಡಮ್, ನಾನು ಒಬ್ಬ ಸ್ಪೋರ್ಟ್ಸ್ ಅಲ್ಲಿ ನ್ಯಾಷನಲ್ ಪ್ಲೇಯರ್ ಮೇಡಮ್. ಅದರಲ್ಲಿ ಫಾರ್ವರ್ಡ್ದಲ್ಲಿ ನ್ಯಾಷನಲ್ ಪ್ಲೇಯರ್ ಮೇಡಮ್. ಬಟ್ ಹಿಂಗೆ ಇದೇ ತರ ಮಕ್ಕಳು ಬಿಡಬಾರ್ದು, ಬಿಟ್ರೆ ಸರಿ ಇರಲ್ಲ, ಚೆನ್ನಾಗಿ ನಾವೇ ಪಿಕಪ್ ಮಾಡ್ಬೇಕಂತೇಳಿ ನಾವೇ ಒಂದು ಕ್ಲಬ್ ಮಾಡಿ ಮೇಡಮ್, ಸ್ಪೋರ್ಟ್ಸ್ ಕ್ಲಬ್, ಸ್ಫೂರ್ತಿ ಕ್ರೀಡಾ ಕ್ಲಬ್ ಅಂತ ಮಾಡಿ ಅದರಿಂದನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಾಡ್ತಾ ಇದೀವಿ ಮೇಡಮ್. ಮಕ್ಕಳಿಗೆ ಆಸಕ್ತಿ ಇದೆಯಾ ಈ ಕ್ರೀಡೆ ಮೇಲೆ? ಹೌದು ಮೇಡಮ್, ಬಹಳ ಆಸಕ್ತಿ ಇದೆ ಮೇಡಮ್.
ನಮಗೆ ಪೋಲ್ ಒಂದೇ ವ್ಯವಸ್ಥೆ ಇಲ್ಲ ಮೇಡಮ್. ಸೊ ಪೋಲ್ ವ್ಯವಸ್ಥೆ ಆಗಬೇಕು ಅಂತ ಕೇಳ್ತಾ ಹಾ ಇದ್ದೀನಿ. ಹೌದು ಮೇಡಮ್. ಓಕೆ, ಸಾಕಷ್ಟು ಜನ ಕ್ರೀಡೆಗೆ ಸಪೋರ್ಟ್ ಮಾಡೋರು ಇರ್ತಾರೆ, ಅಂದ್ರೆ ಅರ್ಹ ಫಲಾನುಭವಿಗಳಿಗೆ ಹೋಗಿ ತಲುಪಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕೂಡ ಇದು ಮಾಡ್ತಿರ್ತಾರೆ. ಸೊ ನಾವು ಕೂಡ ಈ ಮೂಲಕ ಹೇಳ್ತೀವಿ, ಒಂದು ಸಚಿವರಿಗಾಗಿರ್ಬೋದು, ಯಾಕಂತಂದ್ರೆ ಒಂದು ಕಡೆ ಶಿಕ್ಷಣ ಇಲಾಖೆ ಆಗಿರ್ಬೋದು, ಮತ್ತೊಂದು ಕಡೆ ಕ್ರೀಡಾ ಇಲಾಖೆ ಆಗಿರ್ಬೋದು, ಎರಡೂ ಕೂಡ ಸಪೋರ್ಟ್ ಬೇಕಾಗುತ್ತೆ ನಮಗೆ ಇಂತಹ ಸಂದರ್ಭಗಳಲ್ಲಿ. ಅಂದ್ರೆ ಈ ಒಂದು ಶಾಲೆ ಅಂತ ಅಲ್ಲ, ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿ ದೊರಕಿಸಿಕೊಟ್ಟಾಗ ಹೌದು ನಮ್ಮವರು ಕೂಡ ಸ್ಪೋರ್ಟ್ಸ್ನಲ್ಲಿ ಮುಂದೆ ಬರ್ತಾರೆ, ಇನ್ನೂ ಹೆಚ್ಚು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಂತೂ ಖಂಡಿತ. ಹೌದು. ಓಕೆ, ಏನ್ ಕೇಳ್ತೀರಿ ಸರ್ ಈ ಮೂಲಕ? ಅದೇ ಮೇಡಮ್, ನಮಗೆ ಒಂದು ಫೈಬರ್ ವ್ಯವಸ್ಥೆ ಆಗಿದ್ರೆ, ಆಮೇಲೆ ಸ್ವಲ್ಪ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಆದ್ರೆ ನಮ್ಮೂರಿಂದ ವರ್ಷ ನ್ಯಾಷನಲ್ 6 ಹೋಗ್ತಾರೆ ಮೇಡಮ್. ಇದು ಮಾತ್ರ ನಾವು ಹೇಳ್ಬಂದು. ಓಕೆ, ನಾವು ಕೂಡ ಈ ಮೂಲಕ ಸಚಿವರಿಗಾಗಿರ್ಬೋದು ಬೇರೆ ಬೇರೆಯವರಿಗೆ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಪರಶುರಾಮ್ ಅವರೇ ನಮ್ಮ ಜೊತೆಗೆ ಮಾತಾಡೋದಕ್ಕಾಗಿ. ವೀಕ್ಷಕರು ನೋಡಿದ್ರೆ, ಈ ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಬಿದಿರಿನ ಕೋಲಿನ ಮೂಲಕ ಜಿಗಿದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಫೈಬರ್ ಪೋಲ್ ವಾಲ್ಟ್ ಇದ್ದಿದ್ದರೆ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬಹುದಾಗಿತ್ತು. ಆಯ್ತಾ, ರಾಷ್ಟ್ರಮಟ್ಟದಲ್ಲಿ ನಿಜಕ್ಕೂ ಇನ್ನೂ ಉತ್ತಮ ಮಟ್ಟದಲ್ಲಿ ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಆರ್ಥಿಕ ಸಂಕಷ್ಟ ಇದೆ, ಮನೆಯಲ್ಲಿ ಸಪೋರ್ಟ್ ಇಲ್ಲ, ಆದರೆ ಪ್ರತಿಭೆ ಇದೆ. ಪ್ರತಿಭೆ ಇರೋರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಜೊತೆಗೆ ಅಟ್ಲೀಸ್ಟ್ ನಮ್ಮ ಸರ್ಕಾರಗಳು ಕೂಡ ಇಂತಹ ಪ್ರತಿಭೆಗಳಿರುವಂತಹ ಶಾಲೆಗಳಿಗೆ ಈ ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ಅಟ್ಲೀಸ್ಟ್ ಈ ಮಕ್ಕಳು ಇವರನ್ನು ನೋಡಿ ಕಲಿತಾರೆ. ಬೇರೆ ಮಕ್ಕಳು ಮುಂದಿನ ಪೀಳಿಗೆಯವರು ಇದನ್ನು ಅಟ್ಲೀಸ್ಟ್ ಇರುವಂತಹದ್ದನ್ನು ಉಪಯೋಗಿಸ್ಕೊಂಡಾದರೂ ಸಾಧನೆ ಮಾಡೋದಕ್ಕೆ ಸಹಾಯ ಆಗತ್ತೆ. ಈ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಿದೆ. थोडेसे नाही ಪರ್ಫೆಕ್ಟ್. ಸೂಪರ್ ಅಮ್ಮ. ಥोडेसे नाही. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.